ನಾನಿವತ್ತು 1ನೇ ತರಗತಿಯ ಸಹಕಾರ ಅನ್ನುವಂಥ ಪಾಠದ ಸಾರಾಂಶ ಹೇಳೋದಕ್ಕೆ ಬಂದಿದ್ದೀನಿ. ನೀವೆಲ್ಲ ರೆಡಿ ಇದ್ದೀರಲ್ವಾ? ಶುರು ಮಾಡೋಣ. ಹಾಗಾದ್ರೆ ಈ ದಿನದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಗದ್ಯ ಸಹಕಾರ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಆ ಊರಿನ ಹೆಸರೇನು? ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟ ಇತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತೆ ಪಾರಿವಾಳ ಸಹ ವಾಸವಾಗಿತ್ತು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಆ ತೋಟದಲ್ಲಿ ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಗುತ್ತೆ. ನೀವು ನೋಡಿರ್ತೀರಾ ಅನ್ಕೊಳ್ತೀನಿ. ರಾಗಿಯ ಕಾಳುಗಳು ಸಿಗತ್ತೆ, ಸಣ್ಣ ಸಣ್ಣದಾಗಿರುತ್ತೆ. ಆ ರಾಗಿಯ ಕಾಳು ಸಿಗತ್ತೆ ತೋಟದಲ್ಲಿ. ಆ ಕೋಳಿಗೆ ಒಂದು ಆಲೋಚನೆ ಬರುತ್ತೆ, ಈ ರಾಗಿಯ ಕಾಳುಗಳನ್ನ ಹೊಲದಲ್ಲಿ ಬಿತ್ತಿದ್ರೆ ನನಗೆ ತುಂಬಾ ರಾಗಿ ಸಿಗತ್ತೆ. ಹಾಗೇನೆ ಏನ್ ಮಾಡ್ಬೋದು, ನಾನು ಹಸುವಾದಾಗ ನನ್ನ ಆಹಾರಕ್ಕಾಗಿ ಉಪಯೋಗಿಸ್ಕೊಳ್ಬಹುದು, ನನ್ನ ಪುಟಾಣಿ ಮರಿಗಳಿಗೂ ಕೂಡ ಆಹಾರವನ್ನ ಕೊಡ್ಬಹುದು ಅನ್ನುವಂಥ ಒಂದು ಆಲೋಚನೆ ಬರುತ್ತೆ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಗುಬ್ಬಚ್ಚಿ ಏನ್ ಹೇಳುತ್ತೆ? ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಕೋಳಿ ರಾಗಿಯನ್ನ ಹೊಲದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಗುಬ್ಬಚ್ಚಿಯ ಸಹಾಯವನ್ನ ಕೇಳುತ್ತೆ. ಸಾಮಾನ್ಯವಾಗಿ ನಮ್ಮನೆಲ್ಲ ತೋಟದ ಕೆಲಸ ಇರ್ಬೇಕಾದ್ರೆ, ಗದ್ದೆ ಕೆಲಸ ಇರ್ಬೇಕಾದ್ರೆ ನಮ್ಮಲ್ಲಿ ನಾವೇ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಏನ್ ಮಾಡ್ತೀವಿ, ನೆರೆಹೊರೆಯವರ ಸಹಾಯವನ್ನ ನಾವು ಕೇಳ್ತೀವಿ. ಆಗ ಅವ್ರು ಬಂದು ನಮ್ಮ ಸಮಯಕ್ಕೆ ಸರಿಯಾಗಿ ಕೆಲಸವನ್ನ ಮಾಡ್ಕೊಡ್ತೀವಿ. ಹಾಗೆ ಕೋಳಿ ಕೂಡ ಗುಬ್ಬಚ್ಚಿಯ ಸಹಾಯವನ್ನ ಕೇಳುತ್ತೆ. ಗುಬ್ಬಚ್ಚಿ ನನ್ನಿಂದ ಆಗೋದಿಲ್ಲ ಅಂತ ಹೇಳುತ್ತೆ. ಕೋಳಿ ಪಾರಿವಾಳದ ಸಹಾಯವನ್ನು ಸಹ ಕೇಳುತ್ತೆ. ಕೋಳಿ ಪಾರಿವಾಳದ ಸಹಾಯವನ್ನು ಸಹ ಕೇಳುತ್ತೆ. ಅದು ಕೂಡ ನನ್ನಿಂದ ಆಗಲ್ಲಪ್ಪ ಅಂತ ಹೇಳುತ್ತೆ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನ ಬಿತ್ತಿತು. ಪುಟ್ಟ ಪುಟ್ಟ ಪುಟಾಣಿ ಮರಿಗಳು ಕೋಳಿದು. ಆ ಮರಿಗಳನ್ನೇ ಇಟ್ಕೊಂಡು ಕೋಳಿ ಏನ್ ಮಾಡುತ್ತೆ, ರಾಗಿಯನ್ನ ಹೊಲದಲ್ಲಿ ಬಿತ್ತನೆಯನ್ನ ಮಾಡುತ್ತೆ. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. ರಾಗಿಯನ್ನ ಬಿತ್ತನೆ ಮಾಡಿ ಬಹಳ ದಿನ ಕಳೆಯುತ್ತೆ. ಆಗ ರಾಗಿಯ ಪೈರುಗಳು ಮೊಳಕೆಯೊಡೆದು ದೊಡ್ಡದಾಗ್ತವೆ. ರಾಗಿಯ ಪೈರಿನಲ್ಲಿ ತೆನೆಗಳು ಕೂಡ ಪ್ರಾರಂಭ ಆಗುತ್ತೆ. ಆ ತೆನೆಗಳನ್ನ ಕೊಯ್ಯುವ ದಿನ ಕೂಡ ಬರುತ್ತೆ. ಕೋಳಿ ಏನು ರಾಗಿಯನ್ನು ಬಿತ್ತನೆ ಮಾಡಿತ್ತು, ಸಮಯಕ್ಕೆ ಸರಿಯಾಗಿ ಆ ಬಿತ್ತನೆ ಮಾಡಿದಕ್ಕೆ ಗೊಬ್ಬರ, ನೀರು ಎಲ್ಲ ಕೊಡುತ್ತೆ. ಯಾವುದು? ಕೋಳಿ. ಹಾಗೆ ಬಹಳ ಸುಂದರವಾಗಿ ತೆನೆ ಕೂಡ ಬರುತ್ತೆ. ತೆನೆ ಬರೋದಷ್ಟೇ ಅಲ್ಲ, ಆ ಕಟಾವು ಮಾಡ್ಲಿಕ್ಕೆ, ಕೊಯ್ಲು ಅಂತ ಹೇಳ್ತೀವಿ ನಾವು, ಆ ಕೊಯ್ಲನ್ನ ಮಾಡ್ಲಿಕ್ಕೆ ದಿನಗಳು ಬರುತ್ತೆ. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಆಗ ಮತ್ತೆ ಕೋಳಿ ಏನ್ ಮಾಡತ್ತೆ, ಗುಬ್ಬಚ್ಚಿಯ ಸಹಾಯ ಕೇಳತ್ತೆ. ನನ್ನ ಒಬ್ಳಿಂದ ಆಗೋದಿಲ್ಲ, ನನಗೆ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ನನಗೊಂದಿನ ಸಹಾಯವನ್ನ ಮಾಡು, ನಾನು ರಾಗಿಯನ್ನ ಕಟಾವು ಮಾಡಬೇಕು ಅಂತೇಳಿ ಹೇಳತ್ತೆ. ನಿನಗೂ ಸ್ವಲ್ಪ ಕೋಳಿ, ನಿನಗೂ ಸ್ವಲ್ಪ ರಾಗಿಯನ್ನ ಕೊಡ್ತೀನಿ ಅಂತೆಲ್ಲ ಹೇಳ್ಕೊಳತ್ತೆ ಕೋಳಿ. ಆದ್ರೆ ಗುಬ್ಬಚ್ಚಿ ಏನ್ ಹೇಳತ್ತೆ, ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿದ್ದು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು. ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಕೋಳಿ ಗುಬ್ಬಚ್ಚಿಯ ಸಹಾಯವನ್ನ ಕೇಳತ್ತೆ. ಗುಬ್ಬಚ್ಚಿ ನನ್ನಿಂದ ಆಗಲ್ಲಪ್ಪ ಅಂತ ಹೇಳುತ್ತೆ. ಕೋಳಿ ಏನ್ ಮಾಡತ್ತೆ, ತನ್ನ ಪುಟಾಣಿ ಮರಿಗಳನ್ನ ಕಟ್ಕೊಂಡು ರಾಗಿಯ ತೆನೆಗಳನ್ನ ಕೊಯ್ಲು ಮಾಡುತ್ತೆ. ಹಾಗೆ ರಾಗಿಯ ತೆನೆಗಳನ್ನ ಕೊಯ್ದ್ಬಿಟ್ಟು ಅದನ್ನೆಲ್ಲ ಸರಿಯಾಗಿ ಅದನ್ನ ಬಡಿಬೇಕು. ರಾಗಿಯನ್ನ ಬೇರೆ ಮಾಡ್ಬೇಕು ಅಲ್ವಾ, ತೆನೆಗಳನ್ನ ಬೇರೆ ಬೇರೆ ಮಾಡ್ಬೇಕು ಗಿಡಗಳಿಂದ. ಅದನ್ನೆಲ್ಲ ಮಾಡ್ಬಿಟ್ಟು ರಾಗಿಯನ್ನ ಸಂಗ್ರಹಣೆ ಮಾಡತ್ತೆ. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು.
ಅವು ಕೋಳಿಯ ಬಳಿ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲೂ ಬರಲಿಲ್ಲ, ಕೊಯ್ಯಲೂ ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು, ರಾಗಿಯನ್ನು ಕೊಟ್ಟಿತು. ಅದಕ್ಕೆ ಹೇಳದಲ್ವಾ, ಬೇರೆಯವರು ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯವನ್ನ ಮಾಡಬೇಕು, ಅವರು ನಮ್ಮ ಕಷ್ಟ ಕೂಡ ಆಗ್ತಾರೆ. ಹಾಗೆ ಒಂದು ದಿನ ಏನಾಗತ್ತೆ, ಗುಬ್ಬಚ್ಚಿ ಮತ್ತೆ ಪಾರಿವಾಳಗಳಿಗೆ ಆ ದಿನ ಹತ್ರ ಬಂತು. ಏನಾಯ್ತು, ಹೊಟ್ಟೆ ಹಸು ಶುರುವಾಯಿತು, ಎಲ್ಲೂ ಕೂಡ ಆಹಾರ ಸಿಗೋದಿಲ್ಲ. ಅವು ಎಲ್ಲಿಗೆ ಬರ್ತವೆ, ನೆನ್ಪಾಗತ್ತೆ ಕೋಳಿ ಹತ್ರ ರಾಗಿ ಇದೆ ಅಂತ. ಅವು ಕೋಳಿಯ ಬಳಿ ಬಂದು ಏನ್ ಹೇಳ್ತವೆ, ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲೂ ಬರಲಿಲ್ಲ, ಕೊಯ್ಲಿಕ್ಕೆ ಕೂಡ ನನಗೆ ಸಹಾಯ ಮಾಡಲಿಲ್ಲ. ನಾನು ಎಷ್ಟೊಂದು ಕೇಳಿಕೊಂಡೆ ನಿಮ್ಮ ಹತ್ರ, ನನಗೊಂದು ಸ್ವಲ್ಪ ಸಹಾಯ ಮಾಡಿ, ನನ್ನ ಪುಟ್ಟ ಮಕ್ಕಳಿದ್ದಾರೆ ಅಂತ ಹೇಳಿ, ಆದ್ರೆ ಯಾವುದಕ್ಕೂ ಕೂಡ ನೀವು ಸಹಾಯವನ್ನ ಮಾಡಿಲ್ಲ. ನಾನು ನಿಮ್ಗೆ ಏಕೆ ರಾಗಿ ಕೊಡ್ಬೇಕು ಅಂತ ಕೇಳುತ್ತೆ. ಗುಬ್ಬಚ್ಚಿ ಮತ್ತೆ ಪಾರಿವಾಳಗೆ ಆಗ ಅರಿವಾಗತ್ತೆ, ಅಯ್ಯೋ ನಾವು ತಪ್ಪನ್ನ ಮಾಡಿದ್ವಿ, ಆಗ ಸಹಾಯವನ್ನ ಮಾಡಿದ್ರೆ ಈಗ ಕೋಳಿ ನನಗೆ ಸಹಾಯವನ್ನ ಮಾಡ್ತಿತ್ತು. ತಮ್ಮ ತಪ್ಪಿನ ಅರಿವಾಗಿ ಏನಾಗತ್ತೆ, ನಾಚಿಕೆ ಆಗುತ್ತೆ, ತಲೆ ತಗ್ಗಿಸಿ ನಿಲ್ತವೆ. ಅವು ಕೋಳಿಗೆ ಆಗೇನಾಗತ್ತೆ, ಅವರಿಗೆ ಪಶ್ಚಾತ್ತಾಪ ಆಯ್ತು, ತಪ್ಪಿನ ಅರಿವಾಯ್ತು ಅಂತ ಹೇಳಿ ಕೋಳಿ ಏನ್ ಮಾಡತ್ತೆ, ಅವರಿಗೆ ಹೊಟ್ಟೆ ಹಸ್ತಿದೆ, ಆದ್ರಿಂದ ರಾಗಿಯನ್ನ ಕೊಡೋಣ ಅಂತ ಹೇಳಿ ಆ ಕೋಳಿ ದೊಡ್ಡ ಮನಸ್ಸನ್ನ ಮಾಡಿಬಿಟ್ಟು ಅವರಿಬ್ಬರಿಗೂ ರಾಗಿಯನ್ನ ಕೊಡತ್ತೆ. ಇದು ಪಾಠದ ಸಾರಾಂಶ. ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ಕೋಳಿ ಏನ್ ಮಾಡತ್ತೆ, ಬೇರೆಯವರಿಗೆ ಸಹಾಯವನ್ನ ಮಾಡುತ್ತೆ. ನಾವೇನ್ ತಿಳ್ಕೋಬೇಕು ಇಲ್ಲಿ ಈ ಪಾಠದಲ್ಲಿ, ಕಷ್ಟದಲ್ಲಿದ್ದಾಗ ಬೇರೆಯವರಿಗೆ ನಾವು ಸಹಾಯವನ್ನ ಮಾಡಬೇಕು. ಅದರಿಂದ ನಾವು ಕಷ್ಟದಲ್ಲಿದ್ದಾಗ ಅವರು ಕೂಡ ನಮಗೆ ಸಹಾಯವನ್ನ ಮಾಡ್ತಾರೆ.